ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ಗೆ ಕಂಟಕವಾದ ಅಂಶಗಳು ಯಾವ್ಯಾವುದು? 3 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಆಕ್ಷೇಪಣೆ ಸಲ್ಲಿಸಲು ಕಾಕಿ ಪ್ಲಾನ್ ಮಾಡಿರುವಂತದ್ದು. ಹಾಗಾದ್ರೆ ದರ್ಶನ್ ಬೇಲ್ಗೆ ಕಂಟಕ ಆಗೋ ಆ 3 ಅಂಶಗಳು ಯಾವ್ದು ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ಗೆ ಕಂಟಕವಾದ ಅಂಶಗಳು ಯಾವುದು? ಹಾಗಾದ್ರೆ 3 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಕಾಕಿ ಪ್ಲಾನ್ ಕೂಡ ಮಾಡ್ಕೊಂಡಿರುವಂತದ್ದು. ಹಾಗಾದ್ರೆ ದರ್ಶನ್ ಬೇಲ್ಗೆ ಕಂಟಕ ಆಗೋ ಆ 3 ಅಂಶಗಳು ಯಾವುದಪ್ಪ ಅಂದ್ರೆ, ದರ್ಶನ್ ಜಾಮೀನು ಆಕ್ಷೇಪಣೆಗೆ ಪ್ರಮುಖ ಅಸ್ತ್ರ ಪರಪ್ಪನ ಅಗ್ರಹಾರ ರಾಜ್ಯಾತೀತ ಜೈಲಿನಲ್ಲಿ ಸಿಗರೇಟು. ಇದು ಹಿಂದೆ ಒಂದಷ್ಟು ದರ್ಶನ್ ಅವರ ಫೋಟೋ ಕೂಡ ರಿಲೀಸ್ ಆಗಿತ್ತು. ಅಂದ್ರೆ ಕಾಫಿ ಇಟ್ಕೊಂಡು ಒಂದು ಟೇಬಲ್ ಹಾಕೊಂಡು ಕುರ್ಚಿ ಮೇಲೆ ಕೂತಿರುವಂತಹ ಒಂದು ಫೋಟೋಗಳು ಕೂಡ ರಿಲೀಸ್ ಆಗಿತ್ತು. ಅದು ಏನಾದರೂ ಕಂಟಕ ಆಯ್ತಾ ಜಾಮೀನು ವಿಚಾರಕ್ಕೆ ಅಂತ ಹೇಳಿ ಜೈಲಿನಲ್ಲಿ ಸಿಗರೇಟು, ಕಪ್ಪು, ರೌಡಿ ಶೀಟರ್ ಜೊತೆ ವಿಡಿಯೋ ಕಾಲ್ ಮಾಡಿದ್ರು, ಪೋಸ್ ಕೊಟ್ಟಿದ್ರು ದರ್ಶನ್ ಅವರು. ಈ ವಿಚಾರವನ್ನ ಪ್ರಮುಖವಾಗಿ ನ್ಯಾಯಾಲಯಕ್ಕೆ ತಿಳಿಸಿರೋ ಪೊಲೀಸರು. ದರ್ಶನ್ಗೆ ಪ್ರಭಾವಿಗಳು, ರೌಡಿ ಶೀಟರ್ಗಳ ಜೊತೆ ಕಾಂಟ್ಯಾಕ್ಟ್ ಕೂಡ ಬಹಳಷ್ಟು ಇರೋದ್ರಿಂದ ಏನಾದರೂ ಕಂಟಕ ಆಗತ್ತಾ? ಹಿಂದೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಅದು ದೊಡ್ಡ ರೌಡಿ ಶೀಟರ್ಗಳ ಜೊತೆ ಒಂದಷ್ಟು ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಅವ್ರ ಜೊತೆ ಕುತ್ಕೊಂಡು ಕಾಫಿ ಕುಡಿತಾ ಒಂದಷ್ಟು ಚರ್ಚೆನೋ ಮಾಡ್ತಾ ಇರೋ ಅನ್ನೋ ಥರ ಒಂದಷ್ಟು ಪೋಸ್ ಕೂಡ ಕೊಟ್ಟಿದ್ರು. ಅದೇ ಏನಾದರೂ ಕಂಟಕ ಆಗುತ್ತಾ ಅಂತ ಹೇಳಿ ಪ್ರಭಾವಿಗಳ ಸಹಾಯದಿಂದ ಜೈಲಿನಲ್ಲೂ ರಾಜ್ಯಾತೀತ ಜಾಮೀನು ಕೊಟ್ರೆ ತನ್ನ ಪ್ರಭಾವ ಬಳಸಿ ಸಾಕ್ಷ್ಯ ನಾಶ ಏನಾದರೂ ಮಾಡ್ತಾರಾ? ಯಾಕಂದ್ರೆ ದೊಡ್ಡ ವ್ಯಕ್ತಿ, ಹೇಳಿ ಕೇಳಿ ರೌಡಿ ಶೀಟರು ಅವರೆಲ್ಲರೂ ಪರಿಚಯ ಇರೋದ್ರಿಂದ ಏನಾದರೂ ಜಾಮೀನು ಏನಾದ್ರು ಕೊಟ್ಬಿಟ್ರೆ ದರ್ಶನ್ ಅವ್ರಿಗೆ ಏನಾದರೂ ಸಾಕ್ಷಿ ನಾಶ ಮಾಡುವಂತ ಏನಾದರೂ ಇದಾಗುತ್ತಾ ಅಂತ ಹೇಳಿ ದರ್ಶನ್ ಜಾಮೀನಿಗೆ ಕಂಟಕ ಏನಾದರೂ ಆಗುತ್ತಾ? ಈ ವಿಡಿಯೋ ಕಾಲು ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು ದರ್ಶನ್. ಇದನ್ನ ಪ್ರಮುಖ ಅಂಶವಾಗಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಜೈಲಿನಲ್ಲಿದ್ದು ಮೊಬೈಲ್ ಬಳಕೆ ಕೂಡ ಮಾಡಿದ್ರು. ಖುದ್ದು ತಾನೇ ಮೊಬೈಲ್ ಬಳಕೆ ಮಾಡಿದ್ರು ಕೂಡ ಮತ್ತೊಬ್ಬರ ಸಹಾಯದಿಂದ ಮೊಬೈಲ್ ಕೂಡ ಬಳಕೆಯನ್ನು ಮಾಡಿದ್ರು. ಅಂದರೆ ಹಿಂದೆ ಅವರು ಕೂಡ ವಿಡಿಯೋ ಕಾಲ್ ಮಾಡಿದ್ರು. ಸೊ ಹಾಗಾಗಿ ಈ ಮೂಲಕ ಸಾಕ್ಷ್ಯ ನಾಶಕ್ಕೆ ಯತ್ನ, ಪ್ರಭಾವ ಬಳಕೆಗೆ ಯತ್ನ, ಸಾಕ್ಷಿಗಳಿಗೆ ಬೆದರಿಕೆ ಏನಾದರೂ ಹಾಕುವಂತಹ ಸಾಧ್ಯತೆ ಇದೆನಾ? ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ನಡೀತಾ ಇದೆ. ಇನ್ನು ಕೂಡ ತನಿಖೆ ಕಂಪ್ಲೀಟ್ ಆಗಿಲ್ಲ. ಹೀಗಾಗಿ ತನಿಖೆ ಆಗುವವರೆಗೆ ಬೇಲ್ ಕೊಡಬಾರದು ಅಂತ ಹೇಳಿದ್ದಾರೆ. ಜಾಮೀನಿಗೆ ಕಂಟಕ ಏನಾದರೂ ಆಗುತ್ತಾ? ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯವಾಗಿ ವರ್ತನೆ ಕೂಡ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಸೊ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ಮಾಡಿರೋ ದರ್ಶನ್, ಅದು ಕೂಡ ಏನಾದರೂ ಜಾಮೀನಿಗೆ ಕಂಟಕ ಆಗುತ್ತಾ? ಹಾಗಾದ್ರೆ ಮದ್ಯದ ಬೆರಳು ತೋರಿಸಿದ್ರು, ಹಿಂದೆ ಅಸಭ್ಯ ವರ್ತನೆ ತೋರಿಸಿದ್ರು, ಮಾಧ್ಯಮಗಳ ಕ್ಯಾಮ್ರಾಗಳ ಮುಂದೆ ಮದ್ಯದ ಬೆರಳು, ಎರಡೂ ಕಡೆ ಮದ್ಯದ ಬೆರಳನ್ನ ತೋರಿಸಿದ್ರು. ಹಾಗಾಗಿ ಇದು ಕೂಡ ಏನಾದರೂ ಕಂಟಕ ಆಗುತ್ತಾ ದರ್ಶನ್ ಅವರ ಜಾಮೀನಿಗೆ ಅಂತ ಹೇಳಿ ಕೊಲೆ ಆರೋಪ ರಾಜ್ಯಾತೀತ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ಕೂಡ ಕಡಿಮೆ ಆಗಿಲ್ಲ, ಅವರ ವರ್ತನೆ ಯಾವುದೇ ರೀತಿಯಾಗಿ ಕಡಿಮೆ ಆಗಿಲ್ಲ ಅನ್ನುವಂತಹ ವಿಚಾರ. ಹಾಗಾಗಿ ಇವೆಲ್ಲ ಅಂಶಗಳು ಕೂಡ ಒಂದು ದರ್ಶನ್ ಅವರಿಗೆ ಜಾಮೀನು ಕೊಡಿಸೋ ವಿಚಾರವಾಗಿ ಕಂಟಕ ಆಗುತ್ತಾ ಈ ಎಲ್ಲ ಅಂಶಗಳು ಅನ್ನುವಂತಹ ವಿಚಾರ.